ರೀತಿಯ ಅಸಮಾಧಾನ ಈಗ ಬಿಜೆಪಿಯ ನಿಷ್ಠಾವಂತರಲ್ಲಿ ಉಂಟಾಗ್ತಾ ಇದೆ? ಇದ್ರ ಬಗ್ಗೆ ನಮ್ಮೊಂದಿಗೆ ಮಾಹಿತಿಯನ್ನು ಹಂಚಿಕೊಳ್ಳೋದಕ್ಕೆ 3 ಜನ ಪ್ರತಿನಿಧಿಗಳು ನೇರ ಸಂಪರ್ಕದಲ್ಲಿದ್ದಾರೆ. ಮೊದಲಿಗೆ ರಕ್ಷಾ ನಮ್ಮೊಂದಿಗೆ ಸಂಪರ್ಕದಲ್ಲಿದ್ದಾರೆ, ಹಾಗೂ ಆನಂದ್ ಪಿ ಬೈದನಮನೆ ನಮ್ಮ ಡೆಸ್ಕ್ ನಿಂದ, ಹಾಗೂ ರವಿ ಶಿವರಾಮ್ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಮೊದಲಿಗೆ ರಕ್ಷಾ, ಈಗಾಗಲೇ ತೇಜಸ್ವಿನಿ ಅನಂತಕುಮಾರ್ ಒಂದಿಗೆ ಮಾತನಾಡಿದ್ರು. ತೇಜಸ್ವಿನಿ ಅನಂತಕುಮಾರ್ ಏನ್ ಹೇಳಿದ್ರು ಅನ್ನೋದನ್ನ ಮೊದಲಿಗೆ ತಿಳಿದುಕೊಳ್ಳೋದಕ್ಕೆ ಮುಂಚೆ ಈಗ ಸದ್ಯಕ್ಕೆ ಬಿಜೆಪಿಯಲ್ಲಿ ಯಾವ ರೀತಿಯ ಅಸಮಾಧಾನ ಹೋಗಿ ಆಡ್ತಾ ಇದೆ? ಆನಂದ್ ಪಿ ಬೈದನಮನೆ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಆನಂದ್, ಈಗ ಘೋಷಣೆ ಏನೋ ಆಗಿದೆ, ಅಲ್ಲಿರುವಂತಹ ಅಸಮಾಧಾನಗೊಂಡಿರುವಂತಹ ಕಾರ್ಯಕರ್ತರನ್ನ ತೇಜಸ್ವಿನಿ ಅನಂತಕುಮಾರ್ ಅವರೇ ಸಮಾಧಾನಗೊಳಿಸಿದ್ದಾರೆ. ಆದ್ರೆ ಬಿಜೆಪಿಯ ನಿಷ್ಠಾವಂತರು ತಮ್ಮ ಅಸಮಾಧಾನ ಹೊರ ಹಾಕ್ತಿದ್ದಾರೆ, ಆದ್ರೆ ಹೇಳ್ಕೊಳ್ಳೋದಕ್ಕೆ ಭಯ ಪಡ್ತಾ ಇದ್ದಾರೆ. ಯಾವ ರೀತಿಯ ಒಂದು ವಾತಾವರಣ ಈಗ ಸೃಷ್ಟಿಯಾಗಿದೆ ಬಿಜೆಪಿಯ ನಿಷ್ಠಾವಂತರ ನಡುವೆ? ಭಾವನಾ, ಇವತ್ತು ಅಂದರೆ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದಲ್ಲಿ ಕೊನೆ ಕ್ಷಣದಲ್ಲಿ ತೇಜಸ್ವಿನಿ ಅನಂತಕುಮಾರ್ನ ಬಿಟ್ಟು ತೇಜಸ್ವಿ ಅವರಿಗೆ ಈ ಬಾರಿ ಟಿಕೆಟ್ ಅನ್ನು ನೀಡಲಾಗಿದೆ. ಈ ಟಿಕೆಟ್ ನೀಡುವಂಥ ಪ್ರಕ್ರಿಯೆಯಲ್ಲಿ ಬಿಜೆಪಿ ನಾಯಕರು ಅನುಸರಿಸಿರುವಂಥ ಒಟ್ಟಾರೆ ಪ್ರಕ್ರಿಯೆಯನ್ನು ಗಮನಿಸ್ತಾ ಇದ್ರೆ ತೇಜಸ್ವಿನಿ ಅನಂತಕುಮಾರ್ ವಿರುದ್ಧವಾಗಿ ಎಲ್ಲೋ ಒಂದು ಕಡೆ ಬಿಜೆಪಿ ನಾಯಕರಲ್ಲೇ ಒಂದು ಸ್ಪಷ್ಟವಾಗಿರ್ತಕ್ಕಂಥ ಒಂದು ಕಾರ್ಯಸೂಚಿ ಮೊದಲೇ ಅಂತಿಮವಾಗಿತ್ತು ಅನ್ನುವಂಥ ಮಾತುಗಳು ನಿಷ್ಠಾವಂತ ಕಾರ್ಯಕರ್ತರಲ್ಲಿ ಈಗ ಬಹಳ ಪ್ರಮುಖವಾಗಿ ಕೇಳಬರ್ತದೆ. ಯಾಕೆಂದರೆ ತೇಜಸ್ವಿನಿ ಅನಂತಕುಮಾರ್ ಅವರು ಸಂಘಟನಾತ್ಮಕವಾಗಿ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದಲ್ಲಿ ಹಲವು ವರ್ಷಗಳ ಕಾಲ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ಅನಂತಕುಮಾರ್ ಕೇಂದ್ರ ಸಚಿವರಾಗಿದ್ದರು, ಸಂಸದರಾಗಿದ್ದರು, ಪಕ್ಷದ ಬೇರೆ ಬೇರೆ ಹುದ್ದೆಗಳಲ್ಲಿ ಕೆಲಸ ಮಾಡ್ತಾ ಇದ್ರು ಕೂಡ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದಲ್ಲಿ ತಮ್ಮದೇ ಆಗಿರುವಂತಹ ಕಾರ್ಯಪಡೆಯನ್ನ ಇಟ್ಕೊಂಡು ಅವರು ಕ್ಷೇತ್ರದಲ್ಲಿ ಕೆಲಸ ಮಾಡ್ತಿದ್ದು ಮತ್ತು ಸಂಘಟನೆಯಲ್ಲಿ ಅತ್ಯಂತ ಪ್ರಭಾವಿಯಾಗಿ ಗುರುತಿಸಿಕೊಂಡಿದ್ದಂಥ ತೇಜಸ್ವಿನಿ ಅನಂತಕುಮಾರ್ ಅವರನ್ನ ಅನಂತಕುಮಾರ್ ನಿಧನದ ಬಳಿಕ ಕಣಕ್ಕಿಳಿಸಬೇಕು ಅನ್ನೋ ನಿರ್ಧಾರ ತೆಗೆದುಕೊಳ್ಳಲಾಗಿತ್ತು. ಇದಕ್ಕಾಗಿ ಅಶೋಕ್ ಅವರ ನಿವಾಸದಲ್ಲಿ ನಡೆದಂಥ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ನಾಯಕರು ಮತ್ತು ಶಾಸಕರ ಸಭೆಯಲ್ಲೂ ಕೂಡ ಅಂತಿಮವಾಗಿ ತೇಜಸ್ವಿನಿ ಅನಂತಕುಮಾರ್ ಹೆಸರನ್ನ ಶಿಫಾರಸು ಮಾಡಲಾಯಿತು. ಕೇಂದ್ರ ಚುನಾವಣಾ ಸಮಿತಿ ಅಂತಿಮವಾಗಿ ಅವರ ಹೆಸರನ್ನ ಫೈನಲ್ ಮಾಡುತ್ತೆ ಅನ್ನುವಂಥ ಚರ್ಚೆ ಮಧ್ಯೆಯೂ ಕೂಡ ಕೊನೆಯ ದಿನ ಈಗ ಅವರ ಬದಲಾಗಿ ತೇಜಸ್ವಿ ಅವರಿಗೆ ಅವಕಾಶ ಕೊಟ್ಟಿರ್ತಕ್ಕಂಥದ್ದು ನಿಷ್ಠಾವಂತ ಕಾರ್ಯಕರ್ತರಲ್ಲಿ ಹಲವು ರೀತಿಯ ಚರ್ಚೆ ಕಾರಣವಾಗಿದೆ. ಯಾಕೆಂದ್ರೆ ಸಂಘಟನಾತ್ಮಕವಾಗಿ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರ ಬಿಜೆಪಿಗೆ ಪೂರಕವಾಗಿರುವಂತಹ ಕ್ಷೇತ್ರ. ಈ ಕ್ಷೇತ್ರದಲ್ಲಿ ಅನಂತಕುಮಾರ್ ಸಚಿವರಾಗಿದ್ದರೂ ಕೂಡ ಅಲ್ಲಿ ಒಟ್ಟಾರೆ ಕಾರ್ಯಚಟುವಟಿಕೆಯನ್ನು ಮಾಡ್ತಾ ಇದ್ದದ್ದು ತೇಜಸ್ವಿನಿ ಅನಂತಕುಮಾರ್ ಅವರು. ಸೊ ಅದಮ್ಯ ಚೇತನದ ಮೂಲಕ ಅವರು ತಮ್ಮದೇ ಆಗಿರ್ತಕ್ಕಂಥ ಕಾರ್ಯಪಡೆಯನ್ನು ಹೊಂದಿದ್ರು. ಇಡೀ ಕ್ಷೇತ್ರದಾದ್ಯಂತ ಪರಿಚಯ ಇರತಕ್ಕಂಥ ತೇಜಸ್ವಿನಿ ಅನಂತಕುಮಾರ್ ಅವರನ್ನ ಕಣಕ್ಕಿಳಿಸುವ ನಿರ್ಧಾರ ತೆಗೆದುಕೊಂಡು ಅಂತಿಮವಾಗಿ ಆ ನಿರ್ಧಾರವನ್ನು ಬದಲಾವಣೆ ಮಾಡಿರ್ತಕ್ಕಂಥದ್ದು ನಿಷ್ಠಾವಂತರಿಗೆ ಬೇಸರ ತಂದಿದೆ. ಅಂದ್ರೆ ತೇಜಸ್ವಿನಿ ಅನಂತಕುಮಾರ್ ಹೆಸರನ್ನ ಪ್ರಸ್ತಾಪ ಮಾಡದೆ ತೇಜಸ್ವಿ ಸೂರ್ಯ ಅವರಿಗೆ ಕೊಡಬಹುದಾಗಿತ್ತು. ಆದರೆ ಒಂದು ಹಂತದಲ್ಲಿ ತೇಜಸ್ವಿನಿ ಅನಂತಕುಮಾರ್ ಹೆಸರನ್ನ ಪ್ರಸ್ತಾಪ ಮಾಡಿ ಅವರ ಹೆಸರನ್ನ ರಾಜ್ಯ ಘಟಕದ ನಾಯಕರೆಲ್ಲರೂ ಕೂಡ ಕೇಂದ್ರ ಚುನಾವಣಾ ಸಮಿತಿಗೆ ಶಿಫಾರಸು ಮಾಡಿ ಅಂತಿಮ ಕ್ಷಣದಲ್ಲಿ ಅವರ ಹೆಸರನ್ನ ಬದಲಾವಣೆ ಮಾಡಿರ್ತಕ್ಕಂಥ ಸರಿಯಾದ ಪ್ರಕ್ರಿಯೆ ಅಲ್ಲ. ಇದು ತಪ್ಪು ಸಂದೇಶವನ್ನು ಕೊಡುತ್ತೆ ಅನ್ನುವಂಥ ಅಭಿಪ್ರಾಯವನ್ನು ಕೂಡ ನಿಷ್ಠಾವಂತ ಕಾರ್ಯಕರ್ತರು ಹೊರ ಹಾಕ್ತಾ ಇದ್ದಾರೆ. ಇನ್ನೊಂದು ಬಹಳ ಪ್ರಮುಖವಾಗಿ ಜಾತಿ ಸಮೀಕರಣ ಇರಬಹುದು ಅಥವಾ ಇನ್ನು ಬೇರೆ ದೃಷ್ಟಿಕೋನದಲ್ಲಿ ಯೋಚನೆ ಮಾಡಿದಾಗಲೂ ಕೂಡ ತೇಜಸ್ವಿನಿ ಅನಂತಕುಮಾರ್ ಸೂಕ್ತವಾಗಿರುವಂತಹ ಅಭ್ಯರ್ಥಿ ಮತ್ತು ಗೆಲ್ಲಿಕ್ಕೆ ಎಲ್ಲ ಮುಕ್ತ ಅವಕಾಶಗಳಿದ್ದಂಥ ಸಂದರ್ಭದಲ್ಲಿ ಎಲ್ಲೋ ಕೆಲವು ನಾಯಕರ ಮಧ್ಯೆ ಇರತಕ್ಕಂಥ ಕೆಲವೊಂದಷ್ಟು ರಾಜಕೀಯವಾಗಿರುವಂತಹ ವೈಮನಸ್ಸಿನ ಕಾರಣಕ್ಕಾಗಿ ಇದರ ಪೂರ್ಣ ಎಲ್ಲೋ ಒಂದು ಕಡೆ ಪರಿಣಾಮಗಳು ಬೀರಿದೆ ಅನ್ನುವಂಥ ಮಾತುಗಳು ಕೂಡ ಕೇಳಬರ್ತಾ ಇದೆ. ನಿಷ್ಠಾವಂತ ಕಾರ್ಯಕರ್ತರಿಗೆ ಈಗಾಗಲೇ ಅಭ್ಯರ್ಥಿಯಾಗಿ ಘೋಷಣೆ ಮಾಡಿರುವಂತಹ ತೇಜಸ್ವಿ ಸೂರ್ಯ ಅವರ ಪರವಾಗಿ ಕೆಲಸ ಮಾಡಲಿಕ್ಕೆ ಯಾವುದೇ ರೀತಿಯ ಸಮಸ್ಯೆಗಳಿಲ್ಲ. ಆದರೆ ಎಲ್ಲ ಒಂದು ಕಡೆ ನಾಯಕರ ಮಧ್ಯೆ ಇರುಸು ಮುರುಸುಗಳು ಉಂಟಾಗತ್ತೆ. ಮುಂದಿನ ದಿನಗಳಲ್ಲಿ ಪ್ರಚಾರ ಮಾಡುವ ಹಂತದಲ್ಲಿ ಮತ್ತು ಅನಂತಕುಮಾರ್ ಅಭಿಮಾನಿಗಳಿಗೆ ತಪ್ಪು ಸಂದೇಶವನ್ನು ರವಾನೆ ಆಗತ್ತೆ ಅನ್ನುವಂಥ ಆತಂಕ ನಿಷ್ಠಾವಂತ ಕಾರ್ಯಕರ್ತರದು. ನಿಷ್ಠಾವಂತ ಕಾರ್ಯಕರ್ತರಲ್ಲೂ ಕೂಡ ತೇಜಸ್ವಿನಿ ಅನಂತಕುಮಾರ್ ಪರವಾಗಿ ತಮ್ಮದೇ ಆಗಿರುವಂತಹ ಅಭಿಪ್ರಾಯಗಳನ್ನು ಹೊಂದಿದ್ರು. ಈ ಕ್ಷೇತ್ರದಲ್ಲಿ ಗೆಲ್ಲಿಕೆ ಬೇಕಾಗಿರುವಂತಹ ಅವಕಾಶ ಇದ್ದಾಗಲೂ ಕೂಡ ಅನಗತ್ಯವಾಗಿರುವಂತಹ ಗೊಂದಲಗಳು ಸೃಷ್ಟಿಯಾಯಿತು ಅನ್ನುವಂಥ ಚರ್ಚೆಗಳು ಕೂಡ ಕಾರ್ಯಕರ್ತರ ಮಧ್ಯದಲ್ಲಿ ಈಗ ಬಹಳ ಸ್ಪಷ್ಟವಾಗಿ ಕೇಳಬರ್ತಾ ಇದೆ. ಹಾಗಾಗಿ ಈ ಕ್ಷೇತ್ರದಲ್ಲಿ ಅಭ್ಯರ್ಥಿ ಘೋಷಣೆಗೆ ಸಂಬಂಧಪಟ್ಟಾಗೆ ನಾಯಕರ ಮಧ್ಯೆ ಇರತಕ್ಕಂಥ ಕೆಲವೊಂದಷ್ಟು ಭಿನ್ನಾಭಿಪ್ರಾಯದ ಕಾರಣಕ್ಕಾಗಿ ಈ ಸಮಸ್ಯೆ ಉಂಟಾಗಿದೆ. ಇದು ಚುನಾವಣೆ ಮೇಲೆ ಒಂದಷ್ಟು ಪರಿಣಾಮಗಳಾಗತ್ತೆ ಅನ್ನುವಂಥ ಮಾತನ್ನ ನಿಷ್ಠಾವಂತ ಕಾರ್ಯಕರ್ತರು ಹೇಳ್ತಾ ಇರುವಂತದ್ದು. ಭಾವನಾ, ಎಸ್, ಧನ್ಯವಾದ ಆನಂದ್ ನಿಮ್ಮೆಲ್ಲ ಮಾಹಿತಿಗೆ. ಮತ್ತೊಂದು ಕಡೆ ತೇಜಸ್ವಿ ಸೂರ್ಯ ಈಗ ನಾಮಪತ್ರ ಸಲ್ಲಿಕೆಗೆ ತೆರಳುತ್ತಾ ಇದ್ದಾರೆ. ಆ ಸ್ಥಳದಿಂದ ನಮ್ಮೊಂದಿಗೆ ರವಿ ಶಿವರಾಮ್ ನೇರ ಸಂಪರ್ಕದಲ್ಲಿದ್ದಾರೆ. ಅದಕ್ಕೂ ಮುಂಚೆ ತೇಜಸ್ವಿನಿ ಅನಂತಕುಮಾರ್ ನಿವಾಸದ ಬಳಿ ಯಾವ ರೀತಿಯ ಸನ್ನಿವೇಶ ಇದೆ ಅನ್ನೋದನ್ನ ತಿಳಿಸ್ಕೊಡ್ತಾರೆ ನಮ್ಮ ಪ್ರತಿನಿಧಿ ರಕ್ಷಾ. ಸದ್ಯಕ್ಕೆ ಅಲ್ಲಿನ ಸ್ಥಿತಿಯನ್ನು ವಿವರಿಸೋದಾದ್ರೆ? ಭವನ, ಸದ್ಯ ನಾನು ಇವಾಗ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರ ಏನಿದೆ ಆ ಲೋಕಸಭಾ ಕ್ಷೇತ್ರದ ಮತದಾರರು ಏನ್ ಹೇಳ್ತಾರೆ, ಅವರ ಒಲವು ಯಾರ ಕಡೆಗಿತ್ತು, ಸೊ ತೇಜಸ್ವಿನಿ ಅನಂತಕುಮಾರ್ಗೆ ಆದಂತಹ ಅದು ಅನ್ಯಾಯ ಅಂತ ಹೇಳ್ತಾರ ಅಥವಾ ಹಾಗಿದ್ರು ಪರವಾಗಿಲ್ಲ ನಾವು ಬಿಜೆಪಿಗೆ ವೋಟ್ ಹಾಕ್ತಿವಿ ಅಂತಕ್ಕಂಥದ್ದನ್ನ ಹೇಳ್ತಾರ ಅಂತ ತಿಳ್ಕೊಳ್ಳುವಂತಹ ಕುತೂಹಲದೊಳಗೆ ಆ ಒಂದು ಪಬ್ಲಿಕ್ಸ್ ಜೊತೆ ಇದೀನಿ. ಅವ್ರು ಏನ್ ಹೇಳ್ತಾರೆ ಅಂತ ಕೇಳೋಣ ಬನ್ನಿ. ಸರ್, ಮೊದಲನೇದಾಗಿ ತೇಜಸ್ವಿನಿ ಅನಂತಕುಮಾರ್ಗೆ ಟಿಕೆಟ್ ಕೈ ತಪ್ಪಿದ್ದು ನಿಮ್ಗೆ ನಿಜಕ್ಕೂ ಬೇಜಾರಾಗಿದ್ಯಾ ಅಥವಾ ಇಟ್ಸ್ ಓಕೆ ಪರವಾಗಿಲ್ಲ ನಾವು ಬಿಜೆಪಿಗೆ ವೋಟ್ ಹಾಕ್ತಿವಿ ಅನ್ನೋ ಮನಸ್ಥಿತಿ
ಪರಿಸ್ಥಿತಿ ನಿಮ್ಗಿದೆಯಾ? ಇಟ್ಸ್ ಓಕೆ, ಪರವಾಗಿಲ್ಲ. ಅದು ತೇಜಸ್ವಿ ಮ್ಯಾಮ್ ಟ್ವೀಟ್ ನೋಡಿ, ಕಂಟ್ರಿ ಫಸ್ಟ್ ಪಾರ್ಟಿ ನೆಕ್ಸ್ಟ್ ಮೀ ಲಾಸ್ಟ್. ಸೊ ಅದು ಕಂಟ್ರಿಗೆ ಏದು ಗುಡ್ ಬೇಕೋ ಅದು ಅದೇ ಬೆಸ್ಟ್. ಸರ್, ಆದ್ರೆ ನೀವು ನೋಡಿರ್ಬೋದು, ಮೊದಲನೇದಾಗಿ ಈ ಮುಂಚೆ ತೇಜಸ್ವಿನಿ ಅವರೇನೆ ಈ ಭಾಗದ ಒಂದು ಬಿಜೆಪಿ ಅಭ್ಯರ್ಥಿ ಅಂತ ಹೇಳಲಾಗ್ತಿತ್ತು. ಆದ್ರೆ ಇದ್ದಕ್ಕಿದ್ದಂಗೆ ಚೇಂಜ್ ಮಾಡಿದ್ದು ಎಷ್ಟು ಸರಿ ಅಂತ ಅನ್ಸುತ್ತೆ ನಿಮ್ಗೆ? ಅದ್ರ ಬಗ್ಗೆ ನಮ್ಗೇನು ಅಷ್ಟೆಲ್ಲ ಇದು ಇಲ್ಲ ಮೇಡಮ್. ನಾನು ಹೊಸದಾಗಿ ಇಲ್ಲಿ ಬಂದಿರೋದು. ಮೋಸ್ಟ್ಲಿ ಬಿಜೆಪಿನೇ ಹಾಕ್ಬೇಕಂತ ನಮ್ದೆಲ್ಲ ಬಿಜೆಪಿ. ಓಕೆ, ಸೊ ಬಿಜೆಪಿ ಅವರಿಗೆ ಅಂದ್ರೆ ಅನಂತ್ ಕುಮಾರ್ ವರ್ಚಸ್ ನಿಮ್ಗೆ ಗೊತ್ತಿತ್ತು, ಅನಂತ್ ಕುಮಾರ್ನ ನೋಡಿ ಬಿಜೆಪಿಗೆ ವೋಟ್ ಹಾಕ್ಬೋದು ಅಂತ ಹೇಳ್ತಿದ್ದೀರಾ, ಅಥವಾ ಮೋದಿಗೋಸ್ಕರನ, ಯಾವ ರೀತಿಯಾಗಿ ಅಂತ? ಎರಡೂ ಹೌದು. ರಾಷ್ಟ್ರೀಯ ಪಕ್ಷ ಬಿಜೆಪಿ ಆಗಿದ್ರಿಂದ ಬಿಜೆಪಿನೇ ಒಳ್ಳೆ ಕೆಲಸ ಕಾರ್ಯಕ್ರಮಗಳು ಮಾಡ್ತೇವೆ. ಸೊ ಬಿಜೆಪಿಗೆ ಸರ್, ತೇಜಸ್ವಿನಿ ಅನಂತ್ ಕುಮಾರ್ ಅವರಿಗೆ ಟಿಕೆಟ್ ಕೈ ತಪ್ಪಿದೆ ಇವತ್ತು. ತೇಜಸ್ವಿ ಸೂರ್ಯ ಅಂತಕ್ಕಂಥ ಯಂಗ್ಸ್ಟರ್ಗೆ ಇವತ್ತು ಟಿಕೆಟ್ ಕೊಟ್ಟಿರ್ತಕ್ಕಂಥದ್ದು. ಸೊ ನಿಮ್ಗೆ ಏನ್ ಅನ್ಸುತ್ತೆ ಈ ತರ ಬೆಳವಣಿಗೆ? ಇದ್ದಕ್ಕಿದ್ದಂಗೆ ನಿನ್ನೆ ಮಧ್ಯರಾತ್ರಿಯಲ್ಲಿ ಬಿಜೆಪಿ ಒಂದು ಟಿಕೆಟ್ ಅನೌನ್ಸ್ ಮಾಡ್ತಾರೆ, ಅದ್ರ ಬಗ್ಗೆ ಏನ್ ಹೇಳ್ತೀರಾ? ತೇಜಸ್ವಿ ಸೂರ್ಯ ಅವ್ರನ್ನ ನಾವು ತುಂಬಾ ದಿನದಿಂದ ನೋಡ್ತಾ ಇದ್ದೀವಿ. ನಾವು ಟೀಮ್ ಮೋದಿಯಿಂದ ಪರವಾಗಿ ಅವರು ತುಂಬಾ ಕೆಲಸಗಳನ್ನು ಮಾಡ್ತಿದ್ದಾರೆ, ಜನರಿಗೆ ಮೋಟಿವೇಟ್ ಮಾಡ್ತಿದ್ದಾರೆ, ವಾಟ್ ದ ಪ್ರೆಸೆಂಟ್ ಗವರ್ಮೆಂಟ್ ಇಸ್ ಡೂಯಿಂಗ್ ಫಾರ್ ದಿಸ್ ಕಂಟ್ರಿ ಅಂಡ್ ಎವ್ರಿಥಿಂಗ್. ಇನ್ನೊಂದು, ಅವರು ಬಿಜೆಪಿ ಯೂತ್ ಯಂಗ್ ಆಗಿ ಲೀಡರ್ ಒಂದಾಗಿದ್ದಾರೆ, ಆಯ್ಕೆ ಆಗಿದ್ದಾರೆ. ಸೊ ಅವ್ರಿಗೆ ತೇಜಸ್ವಿ ಮ್ಯಾಮ್ ಅಂಡ್ ಅನಂತ್ ಕುಮಾರ್ ಹೆಗಡೆ ಜಿ ಹ್ಯಾಸ್ ಡನ್ ಎ ಲಾಟ್ ಟು ದಿಸ್ ಸೌತ್ ಕಾನ್ಸ್ಟಿಟ್ಯೂನ್ಸಿ ಫಾರ್ ದ ಬ್ಯಾಂಗ್ಳೂರ್ ರೀಸನ್. ಅವರು ಹೊಸ ಫೇಸ್, ಹೊಸ ಕ್ಯಾಂಡಿಡೇಟ್. ದಿಸ್ ಇಸ್ ವಾಟ್ ದ ನೀವೇನ್ ಹೇಳ್ತೀರಾ ಸರ್ ತೇಜಸ್ವಿನಿ ಅನಂತ್ ಕುಮಾರ್ ಅವ್ರಿಗೆ? ತೇಜಸ್ವಿನಿ ಅನಂತ್ ಕುಮಾರ್ ಟಿಕೆಟ್ ಕೊಡ್ಬೇಕಾಗಿತ್ತು, ಬಟ್ ಇಲ್ಲ, ಅನಿವಾರ್ಯ ಪಕ್ಷದಲ್ಲಿ. ಯಾಕಂದ್ರೆ ಅನಂತ್ ಕುಮಾರ್ ಅವರು ಬಹಳ ಕೆಲಸ ಮಾಡಿದ್ದಾರೆ, ಒಳ್ಳೆ ಕೆಲಸ ಮಾಡಿದ್ದಾರೆ, ಹೋಲ್ಡ್ ಇದೆ. ತೇಜಸ್ವಿನಿ ಅವರು ಅದೇ ರೀತಿ ಕೆಲಸ ಮಾಡ್ತಾರೆ ಅಂತ ನಿಮ್ಗೆ ಭರವಸೆ? 100% ಮಾಡ್ತಾರೆ. ಯಾಕಂತಂದ್ರೆ ಗಂಡ ಏನ್ ಮಾಡಿದ್ದಾನೆ ಅದು ಅವ್ರು ಮಾಡಲೇಬೇಕು, ಬಿಟ್ಟು ಹೋಗೋದು ಮಾಡಲೇಬೇಕು, ಕಂಪಲ್ಸರಿ. ಸರ್, ನೀವೇನ್ ಹೇಳ್ತೀರಾ ಇವತ್ತು ಈ ಒಂದು ಬೆಳವಣಿಗೆ ಬಗ್ಗೆ? ಮಧ್ಯರಾತ್ರಿ 1:15 ಟಿಕೆಟ್ ಅನೌನ್ಸ್ ಮಾಡ್ತಾರೆ, ಮೋದಿ ಬರ್ತಾರೆ, ಅವ್ರು ಬರ್ತಾರೆ, ಇವ್ರು ಬರ್ತಾರೆ ಅಂತ ಅನ್ಬಿಟ್ಟು ಕ್ಷೇತ್ರನ ಕಾದಿರಿಸಿರ್ತಾರೆ. ಸೊ ಎಷ್ಟು ಸರಿ ಅನ್ಸುತ್ತೆ ಇದು? ಅನಂತ್ ಕುಮಾರ್ ಅವರು ಸುಮಾರು 6 ಸಲ MP ಆಗಿದ್ದಾರೆ. ಸುಮ್ನೆ ಯಾರು ಹಾಗೆ MP ಆಗಲ್ಲ, ಕೆಲಸ ಮಾಡಿದ್ರೆ ತಾನೇ MP ಆಗೋದು. ಅದಲ್ಲದೆ ತೇಜಸ್ವಿನಿ ಅವರು ಅದಮ್ಯ ಚೇತನ ಅನ್ನೋದೊಂದು ಆರ್ಗನೈಸೇಷನ್, NGO ನ ಮಕ್ಕಳಿಗೆ ಬಿಸಿ ಊಟ ಅದನ್ನೆಲ್ಲ ಸಪೋರ್ಟ್ ಮಾಡ್ತಾ ಇದ್ದಾರೆ 6 ವರ್ಷದಿಂದ. ಇಷ್ಟೆಲ್ಲ ಒಳ್ಳೆ ಕೆಲಸ ಮಾಡಿದವರಿಗೆ ಟಿಕೆಟ್ ಕೊಡ್ಬೇಕಾಗಿತ್ತು. ಬಿಜೆಪಿ ಈ ನಿಲುವು ನಿಮ್ಗೆ ಬೇಸರ ತಂದಿದ್ಯಾ? ಎಲ್ಲೋ ಒಂದ್ ಕಡೆ ನೋಡಿದ್ರೆ ಡಿಸರ್ವಿಂಗ್ ಕ್ಯಾಂಡಿಡೇಟ್ ಅನಂತ್ ಕುಮಾರ್ ಅವ್ರ ವೈಫ್ ನ ಕೊಡ್ಬೇಕಾಗಿತ್ತು. ಅವ್ರನ್ನ ಬಿಟ್ಟು ಬೇರೆಯವ್ರು ಕೊಟ್ಟಿದ್ದಾರೆ ಅಂದ್ರೆ ಅವ್ರದ್ದು ಏನೋ ಕ್ರೆಡಿಬಿಲಿಟಿ ಇರಬೇಕು, ಅವರು ಏನೋ ಮಾಡ್ತಾರೆ. ಏನ್ ಅನ್ಸುತ್ತೆ, ಇದರಿಂದ ವೋಟ್ ಡಿವೈಡ್ ಆಗುತ್ತೆ ಅಂತ ಅನ್ಸುತ್ತಾ ಬೆಂಗಳೂರು ದಕ್ಷಿಣದಲ್ಲಿ? ಒಂದು ವೋಟ್ ಡಿವೈಡ್ ಆಗೋ ಈ ಕ್ಷೇತ್ರದಲ್ಲಿ ಈಗ ಪಾಸಿಬಿಲಿಟಿ ಅನ್ಸ್ತಾ ಇದೆ ಮೇಡಮ್. ಅಷ್ಟು ತೇಜಸ್ವಿ ನಿಂತ್ಕೊಂಡಿದ್ರೆ ಅದು ಕ್ಲೀನ್ ಸ್ವೀಪ್ ಅನ್ಸ್ತಾ ಇತ್ತು ಬಿಜೆಪಿಗೆ. ಬಟ್ ಈಗ ಅವ್ರದ್ದು ಟಿಕೆಟ್ ಕೈ ತಪ್ಪಿದ್ರಿಂದ ಪ್ರಾಬಲಿ ಬೇರೆಯವ್ರಿಗೂ ಚಾನ್ಸಸ್ ಇದೆ ಅಂತ ಅನ್ಸ್ತಾ ಇದೆ ಈಗ. ಸೊ ಈ ರೀತಿಯಾದಂತಹ ಹಲವಾರು ರೀತಿಯ ಬೇರೆ ಬೇರೆ ತರದ್ದೇನೆ ಒಂದು ಹೇಳಿಕೆಗಳು ಮತದಾರರಿಂದ ಬರ್ತಿರ್ತಕ್ಕಂಥದ್ದು. ಸೊ ಟಿಕೆಟ್ ಕೈ ತಪ್ಪಿದ್ರಿಂದ ಭಾವನಾ ವೋಟ್ ಡಿವೈಡ್ ಆಗುತ್ತೆ, ಬೇರೆಯವ್ರಿಗೂ ಕೂಡ ಚಾನ್ಸಸ್ ಇದೆ. ಆದ್ರೆ ಟಿಕೆಟ್ ಕೈ ತಪ್ಪದೇನೆ ತೇಜಸ್ವಿನಿ ಅನಂತ್ ಕುಮಾರ್ ಅವ್ರಿಗೆ ಟಿಕೆಟ್ ಸಿಕ್ಕಿದಾಗಿದೆ. ಬಹುಮತದಿಂದ ಕಾರ್ಯಕರ್ತರು ಕೂಡ ಬಹಳ ಖುಷಿಯಾಗಿ ಕೆಲಸ ಮಾಡ್ತಾ ಇದ್ರು, ಬಹುಮತದಿಂದ ಗೆದ್ದು ಬರ್ತಿದ್ರು. ಈ ರೀತಿಯಾದಂತಹ ಹಲವಾರು ಅಭಿಪ್ರಾಯಗಳನ್ನ ನಾವು ಕ್ಷೇತ್ರದಲ್ಲಿ ನೋಡಬಹುದಾಗಿದೆ. ಭಾವನಾ.